ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಕ್ಟ್ರಿ ವಾಯ್ಸ್ ಆಫ್ ಕಾಮನ್ ಮ್ಯಾನ್. ಇವತ್ತು ಯಾವ ವಿಷಯ ಅಂದರೆ ಇಸ್ರಾಯೇಲ್ ಎಷ್ಟು ದೊಡ್ಡ ಕೆಲಸ ಮಾಡಿದೆ ಅಂದರೆ ಪ್ರಪಂಚವನ್ನೇ ಗಡಗಲಾಡಿಸಿದ ಇಬ್ಬರು ಡೇಂಜರಸ್ ತೀವ್ರವಾದಿಗಳನ್ನ ಅಂತ್ಯ ಮಾಡಿದ್ದಾರೆ. ಯಾರು ಇವರು ಅಂದರೆ ಒಬ್ಬರು ಬಂದ್ಬಿಟ್ಟು ಫೌಜ್ ಶಖರ್, ಇನ್ನೊಬ್ಬರು ಬಂದ್ಬಿಟ್ಟು ಇಸ್ಮಾಯಿಲ್ ಹನೇನ್ಯಾ. ಇಸ್ರೇಲ್ ಏನು ಮಾಡಿದೆ ಇಲ್ಲಿ ಅಂದರೆ, ಈ ಫೌಜ್ ಶಖರ್ ಇವನು ಬಂದ್ಬಿಟ್ಟು ಲಿಬನಾನ್ ದೇಶದವನು. ಇವನು ಬಂದ್ಬಿಟ್ಟು ಇಸೈಬುಲ್ ಎನ್ನುವ ಟೆರ್ರಿಸ್ಟ್ ಸಂಸ್ಥೆಯ ಕಮಾಂಡರ್. ಇವನು ಬಂದ್ಬಿಟ್ಟು ಇಸೈಬುಲ್ ಟೆರ್ರಿಸ್ಟ್ ಕಮಾಂಡರ್ ಆಗಿದ್ದ. ಮತ್ತು ಅಲ್ಲಿ ಇಸೈಬುಲ್ ಟೆರ್ರಿಸ್ಟ್ ಗ್ರೂಪ್ ಏನೇ ಅಟ್ಯಾಕ್ ಮಾಡಬೇಕಂದ್ರೂ ಇವನು ಪ್ಲ್ಯಾನ್ನ ರಚನೆ ಮಾಡ್ತಿದ್ದ. ಯಾವ ದೇಶದ ಮೇಲೆ ಯಾವಾಗ ಅಟ್ಯಾಕ್ ಮಾಡಬೇಕು, ಎಲ್ಲಿ ಅಟ್ಯಾಕ್ ಮಾಡಬೇಕು, ಹೇಗೆ ಅಟ್ಯಾಕ್ ಮಾಡಬೇಕು ಅನ್ನೋದೆಲ್ಲ ಇವನೇ ನಿರ್ಧಾರ ಮಾಡ್ತಿದ್ದ, ಫೌಜ್ ಶಖರ್ ಅನ್ನೋನು. ಇವನು ಇತ್ತೀಚೆಗೆ ಏನು ಮಾಡಿದ್ದಾನೆ ಅಂದರೆ, ಇಸ್ರೇಲ್ ದೇಶದ ಮೇಲೆ ಅಟ್ಯಾಕ್ ಮಾಡಿದ್ದಾನೆ. ಏನು ಮಾಡಿದ್ದಾನೆ ಅಂದರೆ, ಇಸ್ರೇಲಲ್ಲಿ 12 ಜನ ಮಕ್ಕಳು ಫುಟ್ಬಾಲ್ ಆಡ್ತಿದ್ರೆ ಅವರ ಮೇಲೆ ಅಟ್ಯಾಕ್ ಮಾಡಿ ಅವರನ್ನು ಸಾಯಿಸಿದ್ದಾನೆ. ನಮ್ಮ ದೇಶದಲ್ಲಿ ಮಕ್ಕಳಿಗೆ ಊಟಕ್ಕೆ ಇಲ್ಲ, ನೀವಲ್ಲಿ ಫುಟ್ಬಾಲ್ ಆಡ್ತೀರಾ ಅನ್ನೋ ಒಂದು ಕಾರಣಕ್ಕಾಗಿ ಅಮಾಯಕ ಮಕ್ಕಳ ಮೇಲೆ ದಾಳಿ ಮಾಡಿ ಅವ್ರನ್ನ ಸಾಯಿಸಿದ್ದಾನೆ. ಇದಕ್ಕೆಲ್ಲ ಕಾರಣ ಈ ಫೌಜ್ ಶಖರ್ ಅನ್ನೋದು ಇಸ್ರೇಲ್ ಅವರಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಬಂದಿದೆ. ಅದಕ್ಕಾಗಿ ಇಸ್ರೇಲ್ ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿದೆ ಅಂದರೆ, ಇವನು ಎಲ್ಲಿರ್ತಾನೆ, ಲಿಬನಾನ್ ದೇಶದಲ್ಲಿ ಇವನಿಗೆ ಯಾವ ರಾಜ್ಯದಲ್ಲಿ ಯಾವ ಬಿಲ್ಡಿಂಗಲ್ಲಿ ಇರ್ತಾನೆ, ಯಾವ ರೂಮಲ್ಲಿ ಇರ್ತಾನೆ ಅನ್ನೋದನ್ನು ಪಕ್ಕಾ ಅವ್ರ ಇಂಟೆಲಿಜೆನ್ಸ್ ರಿಪೋರ್ಟ್ ತರಿಸ್ಕೊಂಡು ಡೈರೆಕ್ಟಾಗಿ ಮಿಸೈಲ್, ಅವರ ದೇಶದಿಂದನೇ ಡೈರೆಕ್ಟಾಗಿ ಮಿಸೈಲ್ ಅಟ್ಯಾಕ್ ಮಾಡಿದ್ದಾರೆ ಅವನಿದ್ದಿದ್ದ ಬಿಲ್ಡಿಂಗ್ ಮೇಲೆ. ಇದರಲ್ಲಿ ಫೌಜ್ ಶಖರ್ ಅನ್ನೋನ್ನ ಅಂತ್ಯ ಮಾಡಿದ್ದಾರೆ. ಇದಾಗಿದ 24 ಗಂಟೆ ಒಳಗೆ ಇನ್ನೊಂದು ಕಾರ್ಯನೂ ಮಾಡಿದ್ದಾರೆ ಇಸ್ರೇಲಲ್ಲಿ. ಇಲ್ಲಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಇಸ್ರೇಲ್ ಏನೇ ಒಂದು ಡೌಟು, ಅನುಮಾನ ಬರ್ದಂಗೆ ಇನ್ನೊಂದು ಅಟ್ಯಾಕನ್ನು 24 ಗಂಟೆ ಒಳಗೆ ಮಾಡಿದ್ದಾರೆ. ಇನ್ನೊಂದು ಅಟ್ಯಾಕ್ ಎಲ್ಲಿ ಮಾಡಿದ್ದಾರೆ ಅಂದರೆ, ಇಸ್ಮಾಯಿಲ್ ಹನೇನ್ಯಾ ಇವನು ಬಂದುಬಿಟ್ಟು ಪಾಲೆಸ್ಟೀನ್, ಇವನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಅದು ಎಲ್ಲಿ ಅಂದರೆ ತೆಹ್ರಾನ್ ರಾಜಧಾನಿಯಲ್ಲಿ ಅಟ್ಯಾಕ್ ಮಾಡಿದ್ದಾರೆ. ಇವನು ಪಾಲೆಸ್ಟೀನಿಯನ್ ಇರಾಕಿಗೆ ಏನಕ್ಕೆ ಹೋದ ಅಂದರೆ, ಇತ್ತೀಚೆಗೆ ಇರಾನ್ ಪ್ರೆಸಿಡೆಂಟ್ ಇಬ್ರಾಹಿಂ ರೈಸಿ ಅನ್ನೋರು ಹೆಲಿಕಾಪ್ಟರ್ ಕ್ರ್ಯಾಶಲ್ಲಿ ತೀರೋದ್ರು. ಇವರು ತೀರೋದಕ್ಕೆ ಅವರಿಗೆ ರಿಪ್ಲೇಸ್ಮೆಂಟ್ ಆಗಿ ಅಲ್ಲಿ ಎಲೆಕ್ಷನ್ ನಡೆದು ಹೊಸ ಪ್ರೆಸಿಡೆಂಟ್ನ ಎಲೆಕ್ಟ್ ಮಾಡ್ಕೋಬೇಕು. ಅದಕ್ಕಾಗಿ ಅವರು ಹೊಸ ಪ್ರೆಸಿಡೆಂಟ್ ಆಗಿ ಮಸೂದ್ ಪೆಜೆಶ್ಕಿಯಾನ್ ಅನ್ನೋರನ್ನ ಎಲೆಕ್ಟ್ ಮಾಡಿದ್ದಾರೆ. ಈ ಎಲೆಕ್ಟ್ ಮಾಡಿ ಪ್ರೆಸಿಡೆಂಟ್ ಸೆರೆಮನಿಗೆ ಇಡೀ ಪ್ರಪಂಚದಲ್ಲಿರೋ ಎಲ್ಲ ನಾಯಕರನ್ನು ಕರೆದಿದ್ದಾರೆ, ಎಲ್ಲ ಕಂಟ್ರಿಯಿಂದನೂ ಕರೆದಿದ್ದಾರೆ. ಈ ಕಡೆ ರಷ್ಯಾ ಆಗಲಿ, ನಮ್ಮ ಭಾರತ ಆಗಲಿ, ಆ ಕಡೆ ಅಮೇರಿಕಾ ಆಗಲಿ, ಈ ಕಡೆ ಇಂಗ್ಲೆಂಡ್ ಆಗಲಿ, ಆಸ್ಟ್ರೇಲಿಯಾ ಆಗಲಿ, ಪಾಕಿಸ್ತಾನ, ಚೈನಾ, ಎಲ್ಲ ದೇಶದ ಮುಖ್ಯ ಇವ್ರನ್ನೆಲ್ಲರನ್ನು ಆ ಪ್ರೆಸಿಡೆಂಟ್ ಸೆರೆಮನಿಗೆ ಕರೆದಿದ್ದಾರೆ. ಇದಕ್ಕೆ ನಮ್ಮ ದೇಶದ ಮೋದಿ ಅವ್ರಿಗೂ ಆಹ್ವಾನ ಬಂದಿದೆ. ನಮ್ಮ ಮೋದಿ ಅವರು ಅಟೆಂಡ್ ಆಗಿಲ್ಲ. ಇಲ್ಲಿ ನಿತಿನ್ ಗಡ್ಕರಿ ಅವರು ಅಟೆಂಡ್ ಆಗಿದ್ದಾರೆ ನಮ್ಮ ದೇಶದ ಪರವಾಗಿ. ಈ ಸೆರೆಮನಿ ನಡೀತಾ ಇದೆ. ಅಲ್ಲಿನ ಜನ ಎಲ್ಲ ಹೆಂಗೆ ಕೂಗ್ತಿದ್ದಾರೆ ಅಂದರೆ, ಅವನು ಪ್ರೆಸಿಡೆಂಟ್ ಓತ್ ತೊಗೊಂಡಿದ್ದ ತಕ್ಷಣ ಈ ಮಸೂದ್, ಅಲ್ಲಿನ ಜನ ಎಲ್ಲ ನಾವು ಅಮೇರಿಕಾನ ಇದು ಮಾಡಬೇಕು ಅಂತ ಹತ ಮಾಡಬೇಕು, ಇಸ್ರೇಲ್ನ ಇದು ಮಾಡಬೇಕು ಅಂತ ಫುಲ್ಲು ಜೋರಾಗಿ ಘೋಷಣೆ ಮಾಡ್ತಾಯಿದ್ರು. ಈ ಥರ ಎಲ್ಲ ನಡೆದಿದೆ ಅಲ್ಲಿ. ಇದೆಲ್ಲ ಆದಮೇಲೆ, ಈ ಫಂಕ್ಷನ್ ಎಲ್ಲ ಆದಮೇಲೆ ಇಸ್ಮಾಯಿಲ್ ಹನೇನ್ಯಾ ಹೊರಗೆ ಬಂದಿದ್ದಾರೆ. ಅವ್ರ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಇಸ್ರೇಲ್ ಸಡನ್ನಾಗಿ ಎಲ್ಲಿಂದ ಹೇಗೆ ಅಟ್ಯಾಕ್ ಮಾಡಿದ್ರು ಗೊತ್ತಿಲ್ಲ. ನೋಡಿ, ಅವರು ಆ ದೇಶದಲ್ಲಿ ಇವ್ರಿಗೆ ಎಷ್ಟು ನೆಟ್ವರ್ಕ್ ಇದೆ ಇಸ್ರೇಲ್ಗೆ ಅಂತ, ಇರಾನ್ ದೇಶದಲ್ಲಿ ಡೈರೆಕ್ಟಾಗಿ ಆ ಇಸ್ಮಾಯಿಲ್ ಅನ್ನೋನ್ನ ಮಿಸೈಲಿಂದ ತಿರ್ಗಾ ಅಟ್ಯಾಕ್ ಮಾಡಿ ಅವನನ್ನು ಅಲ್ಲೇ ಇರಾನಲ್ಲೇ ಸಾಯಿಸಿದ್ದಾರೆ. ಇದಕ್ಕೆ ಎಷ್ಟು ಕಾರಣ ಬಂದ್ಬಿಟ್ಟು ನಮಗೆಲ್ಲರಿಗೂ ಗೊತ್ತು, ಪಾಕಿಸ್ತಾನಿಗೆ ಮತ್ತು ಇಸ್ರೇಲ್ಗೆ ತುಂಬ ವರ್ಷಗಳಿಂದ ಯುದ್ಧ ನಡೀತಾನೆ ಇದೆ. ಅವ್ರು ಯಾವಾಗಲೂ ಜಗಳ ಆಡ್ತಿದ್ದಾರೆ. ಅದಕ್ಕೆ ಮೂಲ ಕಾರಣ ಇವನು ಹಮಾಸ್ ಟೆರ್ರಿಸ್ಟ್ ಗ್ರೂಪ್ನ ನಾಯಕ ಇಸ್ಮಾಯಿಲ್ ಹನೇನ್. ಆದ್ರಿಂದಲೇ ಅವನ್ನ ಇರಾನಲ್ಲಿ ಅಟ್ಯಾಕ್ ಮಾಡಿ ಅವನ್ನ ಸಾಯಿಸಿದ್ದಾರೆ ಇಸ್ರೇಲ್. ಇಲ್ಲಿ ಏಕೆ ಇಸ್ರೇಲ್ ಈ ಥರ ಪಾಕಿಸ್ತಾನದಲ್ಲಿ ಮಾಡ್ಬೋದು, ಈ ಥರ ಯಾಕೆ ಇರಾನಲ್ಲಿ ಮಾಡಿದ್ದಾರೆ ಅಂದರೆ, ಇಲ್ಲಿ ಅಮೇರಿಕಾ, ಇಸ್ರೇಲ್ ಇವರಿಬ್ಬರಿಗೂ ಇರಾನ್ನ ಯುದ್ಧಕ್ಕೆ ಕರಿಬೇಕು, ಯುದ್ಧಕ್ಕೆ ಬರೋ ಥರ ಮಾಡಬೇಕು. ಹೇಗೆ ಇರಾಕ್ನೆಲ್ಲ ಅಂತ್ಯ ಮಾಡಿದ್ದಾರೋ ಅದೇ ಥರ ಈಗ ಇರಾನನ್ನು ಯುದ್ಧಕ್ಕೆ ಕರೆದು ಅವ್ರನ್ನೂ ಹತ ಮಾಡಬೇಕು ಅನ್ನೋದೇ ಇಸ್ರೇಲ್ ಮತ್ತು ಅಮೇರಿಕಾ ಅವರ ಪ್ಲ್ಯಾನ್. ಆದ್ದರಿಂದಲೇ ಇಸ್ಮಾಯಿಲ್ ಹನೇನನ್ನು ಇರಾನಲ್ಲಿ ಇರಬೇಕಾದ್ರೆ ಅವನ್ನ ಹತ್ಯೆ ಮಾಡಿದ್ದಾರೆ. ಹತ್ಯೆ ಅಂದರೆ ಅವನೇನು ಒಳ್ಳೆಯವನೆಲ್ಲ, ಅವನು ಟೆರರಿಸ್ಟೇ. ಅವನ್ನ ಅಲ್ಲಿ ಮಿಸೈಲು ಅಟ್ಯಾಕ್ ಮಾಡಿ ಅವನ್ನ ಫಿನಿಷ್ ಮಾಡಿದ್ದಾರೆ.
ಈ ಥರ ಇದುವರೆಗೂ ಯಾವ ದೇಶನೂ ಮಾಡಿರಲಿಲ್ಲ ಫ್ರೆಂಡ್ಸ್. 24 ಗಂಟೆಯಲ್ಲಿ ಅತಿ ದೊಡ್ಡ ಟೆರರಿಸ್ಟ್ಗಳನ್ನ ಈ ಥರ ಯಾವ ದೇಶನೂ ಅಟ್ಯಾಕ್ ಮಾಡಿರಲಿಲ್ಲ. ಅಷ್ಟು ಚೆನ್ನಾಗಿ ಇಸ್ರೇಲ್ ಪ್ಲ್ಯಾನ್ ಮಾಡಿ ಇವರಿಬ್ಬರನ್ನು ಹತ್ಯೆ ಮಾಡಿದ್ದಾರೆ. ಈಗ ಏನು ಅಂದರೆ, ಈಗ ಇಸ್ರಾಯೇಲ್ ಕಡೆ ಅಮೇರಿಕಾ ಇದೆ, ಈಗ ಇರಾನ್ ಕಡೆ ಈಗ ರಷ್ಯಾ ಸಪೋರ್ಟ್ ಆಗಿದೆ. ಈಗ ಇವರಿಬ್ಬರು ಈ ದೇಶಗಳ ಸಪೋರ್ಟಾಗಿ ಬಂದಾಗ 3ನೇ ಪ್ರಪಂಚ ಯುದ್ಧ ಆಗುತ್ತೋ ಅನ್ನೋ ಸಂದೇಶ ಕೂಡ ಎಲ್ಲ ಕಡೆನೂ ಮೂಡ್ತಾ ಇದೆ. ಮುಂದಕ್ಕೆ ಏನಾಗ್ಬೋದು ಅನ್ನೋದು ಎಲ್ಲರಲ್ಲೂ ಭಯ ಆಗಿದೆ. ಎಲ್ಲ ಪ್ರಪಂಚದಲ್ಲಿರೋ ಎಲ್ಲ ದೇಶದಲ್ಲೂ ಭಯವನ್ನು ಕ್ರಿಯೇಟ್ ಮಾಡಿದೆ. ಇವರು ಯಾರ ಕಡೆಗೆ ಸಪೋರ್ಟ್ ಹೋಗ್ತಾರೆ, ಬೇರೆ ದೇಶಗಳು, ಈ ಅಗ್ರ ರಾಜ್ಯಗಳು ಇಬ್ಬರು ಒಂದೊಂದು ದೇಶದ ಕಡೆಗೆ ನಿಲ್ತರೆ ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಭಯ ಎಲ್ಲರಲ್ಲೂ ಉಂಟಾಗಿದೆ. ಫ್ರೆಂಡ್ಸ್, ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ. ಇದು ಯಾವ ದಾರಿಗೆ ತೊಗೊಂಡೋಗುತ್ತೆ, ಎಷ್ಟು ಭಯಂಕರವಾಗಿ ಮುಂದುವರಿಯುತ್ತೆ ಅನ್ನೋದನ್ನು ನಾವು ಮುಂದೆ ವೀಡಿಯೋಗಳಲ್ಲಿ ನೋಡೋಣ. ಅಲ್ಲಿ ನಡೀತಾ ಇರೋ ಘಟನೆಗಳ ಮೇಲೆ ನಮಗೆ ಗೊತ್ತಾಗುತ್ತೆ. ಅದ್ರ ಬಗ್ಗೆ ನಾವು ಮುಂದೆ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ, ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನೇನು ನಡೀತಿದೆ ಅಂತ. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ನನ್ನ ವೀಡಿಯೋ ಕೆಳಗೆ ಶೇರ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್.